ಮಕ್ಕಳಿಗೆ ಮುಡಿ ಕೊಡಬೇಕು, ಹಂಗಾಗಿ ಹೋಗ್ತಾ ಇದ್ದೀವಿ. ಇವಾಗ ಬಂದು ರಾತ್ರಿ ಎಲ್ಲ ಲೇಟ್ ಆಯಿತು, ರೂಮಲ್ಲಿ ಮಲಗಿದ್ವಿ. ಇವಾಗ ಮಕ್ಕಳಿಗೆ ಮೊದಲು ಮುಡಿ ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಲ್ಲ ಹೋಗ್ತಾ ಇದ್ದೀವಿ. ಮೆದ್ದೇ ಇಲ್ಲ, ಅಪ್ಪ ಬಂದೇ ಇಲ್ಲ. ಅಪ್ಪನಿಗೋಸ್ಕರ ವೆಯ್ಟಿಂಗ್. ನಿಂತಿರಿ ಬರ್ತಪ್ಪ. ಅಪ್ಪ ನಿನ್ನೆ ಬಿಟ್ಟು ಹೋಯ್ತಾ ಇದ್ದೀವಲ್ಲ. ಬಾ ಆಯಿತು, ಗೊತ್ತು ನಿನಗಿಲ್ಲ ಅಂತಲ್ಲ. ನಮ್ಮ ಇಲ್ಲಂತೂ ಎಷ್ಟು ಕ್ಲೀನ್ ಅಂದರೆ ತಿರುಪತಿಲಿ ನಿಜವಾಗ್ಲೂ ಖುಷಿಯಾಗುತ್ತೆ. ಇಲ್ಲಿರೋ ಜಾಗಗಳು, ರೋಡು ತುಂಬ ಕ್ಲೀನು, ತುಂಬ ಸ್ಪೆಷಾಲಿಟಿ ಇದೆ. ಹೌದಾ? ಏ ಬುಜ್ಜಿ ಬಾರೋ. ಪಕ್ಕದ ಕಣಮ್ಮ. ಇಲ್ಲಿ ಬಂದು ಪರನ್ನ ಮುಡಿ ಕೊಡ್ಸೋಣ ಅಂತ ಕರ್ಕೊಂಡು ಬಂದ್ವಲ್ಲ, ಅವನು ಅಳ್ತಾನೆ, ಎಷ್ಟು ಹಠ ಮಾಡ್ತಾನೆ. ನಾವು ಏನೇನೋ ಅಂದ್ಕೊಬಿಟ್ಟಿದ್ದೆ, ಯಾಕಂದರೆ ಬುಜ್ಜಿ ನಮ್ಗೆ ಅಷ್ಟೊಂದು ಹೊಟ್ಟೆ ಉರ್ಸಿಟ್ಟಿದ್ದ. ಅವನು ಪಾಪ ಆಗಿದಾಗ ಮೊದಲನೇ ಕೂದಲು ತೆಗಿಸ್ಬೇಕಾದ್ರೆ ತುಂಬಾ ಅವನು ಹಠ ಮಾಡ್ತಿದ್ದ, ಅಳ್ತಾ ಇದ್ದ. ಹಂಗಾಗಿ ನಾವು ಪರುಗೆ ನಾವು ಸಿದ್ಧ ಆಗ್ಬಿಟ್ಟಿದ್ದೋ. ಯಾವುದಾದ್ರು ಅವ್ನಿಗೆ ಅಂದರೆ ಬೇರೆ ಮಕ್ಕಳ ಥರ ಅವ್ನು ಮೊಬೈಲ್ ಕೂಡ ನೋಡೋಲ್ಲ, ಅವ್ನಿಗೆ ತೋರಿಸೋದೇ ಇಲ್ಲ. ಒಂದು ಸಾಂಗ್, ದೇವ್ರ ಸಾಂಗ್ ಇಷ್ಟಾಗುತ್ತೆ ಅದೊಂದು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೋ ನೋಡೋಣ ಅವ್ನ ಹತ್ರ ಅಂತ. ಆದರೂ ಕೂಡ ಅವನು ಅಳ್ತಾ ಇರಲಿಲ್ಲ. ಆರಾಮಾಗಿ ಅವ್ರ ಅಮ್ಮನ ತಬ್ಕೊಂಡು ಏನೋ ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಅದೇ ನಿದ್ದೆಗಡಲ್ಲಿ ಅವನು ಕೂದಲು ತೆಗೆಸ್ಕೊಳ್ತಿದ್ದ. ಲಾಸ್ಟ್ ಎಂಡಿಂಗಲ್ಲಂತೂ ಒಂದು ಪಾಪು ಅಳ್ತಾ ಇದೆ ಅಂದ್ಬಿಟ್ಟು ಲಾಸ್ಟಲ್ಲಿ ಅಳೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಪಕ್ಕದಲ್ಲಿ ಒಂದು ಪಾಪು ಅಳ್ತಾ ಇರೋದ್ರೆ ಏನೋ ಮಗು ಅಳ್ತಾ ಇದೆ, ನಾನು ಅಳಬೇಕು ಅನ್ನೋದಕ್ಕೋಸ್ಕರ ಅಳ್ತಾ ಇದ್ದ. ಎಲ್ರಿಗೂ ಮುಡಿ ಕುತ್ಕೊಂಡು ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕರ್ಕೊಂಡು ಹೋಗ್ತೀವಿ ಇವಾಗ. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೂ ಕೂಡ ಮತ್ತು ಸುನೀಲ್ ಕೂಡ ಅವರು ಮುಡಿ ಕೊಡ್ತಿದ್ದ. ಅವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಇವತ್ತು ನಮ್ಮಲ್ಲಿ ನಮ್ಮ ಮನೆಯವರು ಮತ್ತು ಸುನೀಲು, ಬುಜ್ಜಿ ಮತ್ತು ಪರಮ್ 4 ಜನ ಕೂಡ ಎಲ್ಲ, ಮತ್ತು ನಮ್ಮ ಅಪ್ಪ 5 ಜನ ಕೂಡ ಎಲ್ಲರಿಗೂ ಮುಡಿ ಕೊಡಿಸಿ ತಿಮ್ಮಪ್ಪ ಒಳ್ಳೇದು ಮಾಡಲಿ, ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅದಕ್ಕೋಸ್ಕರನೇ ಕೊಟ್ವಿ. ಒಂದೇನು ಖುಷಿ. ಇಲ್ಲೆಲ್ಲ ಲೇಡೀಸ್ ಎಲ್ಲ ಆ ಕಡೆ ಅವರೆಲ್ಲ ಕೊಡ್ತಾರೆ, ನಮ್ಗಳ ಕಡೆನೇ. ನಾನು ಕೂಡ ಪಂಚಮುಡಿನ ತೆಗೆಸ್ತಾ ಇದ್ದೆಲ್ಲ ಯಾವುದೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ತಿರುಪತಿಗೆ ರಾತ್ರಿನೇ ಬಂದಿದ್ವಲ್ವ, ಎಲ್ಲ ಪಾಪುಗಳಿಗೆಲ್ಲ ಮುಡಿ ಕೊಟ್ಟು ಎಲ್ಲ ರೆಡಿ ಕೂಡ ಆಗಿ ನಾನು ಕೂಡ ರೆಡಿಯಾಗಿದ್ದೀನಿ ನೋಡಿ. ಸಿಂಪಲ್ ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೀನಿ ನಾನು. ಶೈಲು ಕೂಡ ಕಾಟನ್ ಸ್ಯಾರಿ, ನಂದು ಕೂಡ ಕಾಟನ್ ಸ್ಯಾರಿ. ಇವಳು ನಮ್ಮ ಸೊಸೆ. ಈ ಕಡೆ ತಿರುಗು ಸುಷ್ಮಾ, ಬಾ ಈ ಕಡೆ ಬಾ. ನಮ್ಮ ಅಕ್ಕನ ಮಗನಿಗೆ ಇವಾಗ ಮದುವೆ ಆಯ್ತಲ್ಲ, ಬೈ ಕಡೆ ಸ್ವಲ್ಪ ತೋರಿಸು. ತುಂಬ ನಾಚ್ಕೊತಾಳೆ ಅಲ್ಲಿ ನೋಡಿ. ನಮ್ಮ ಸುಷ್ಮಾ ಸೊಸೆ, ನನ್ನ ಸೊಸೆ. ಇವಾಗ ಎಲ್ಲರೂ ಕೂಡ ದರ್ಶನಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಬನ್ನಿ. ಯಾಕೆ ನೋಡಿ, ಸುನೀಲ್ ಅವರು ಕೂಡ ಬುಡ್ಡೆ ಮಾಡಿಸ್ಕೊಬಿಟ್ಟವ್ರೆ. 3 ಜನ ಅಪ್ಪ ಮಕ್ಕಳು 3 ಜನ ಮಾಡಿಸ್ಕೊಂಡವ್ರೆ. ಸ್ನಾನ ಗಿನ ಮಾಡ್ತೀನಿ, ಎಲ್ಲ ರೆಡಿ ಆಯ್ತು. ಈಗ ದರ್ಶನಕ್ಕೆ ಹೋಗೋದು. ಕಿತ್ತಾಗ್ತಿದ್ದಾನೆ ಬಾಬುಜಿ, ನೀನು ಇಲ್ಲೇ ಕಾಣಿಸ್ತೀವ. ನಮ್ಮ ಹೀರೋ ಅಂತೂ ಸೂಪರ್. ಶೈಲನ ಬರ್ತಾಳೆ ಹೀರೋ. ಮೆಲ್ಲೆ ಮೆಲ್ಲೆ ಕಿತ್ತಾಗ್ತಾನೆ ಕಣಪ್ಪ. ಶೈಲು ಕೂಡ ರೆಡಿಯಾಗಿ ಬಂದು, ನಾನು ರೆಡಿ. ಇಬ್ಬರದು ಸೇಮ್ ಕಾಟನ್ ಸ್ಯಾರಿ. ಸ್ವಲ್ಪ ಚೇಂಜ್. ನಿಜ ಚೆನ್ನಾಗಿ ಕಾಣ್ತಿದೆ ಅಪ್ಪ ನನಗೆ. ಹೌದಾ? ಸಿಂಪ್ಲಿ ಆಗಿ ಒಳ್ಳೆ ತುಂಬ ಚೆನ್ನಾಗಿ ಕಾಣ್ತಿದೆಯಾ ನೋಡಿ. ಈ ಬ್ಲೌಸ್ ಕೂಡ ಚೆನ್ನಾಗಿದೆ, ಬೋಟ್ ನೆಕ್ಕು. ನಾನು ಬೇರೆ ಥರ ತಿರುಗಂಗೆನೆ ತುಂಬ ಚೆನ್ನಾಗಿದೆ, ಸೂಪರ್. ನಮ್ಮನೆಯವ್ರು ಕೂಡ ರೆಡಿಯಾಗಿ ಬಂದರು. ಫುಲ್ಲು ಇವರು ಬುಂಡೆ ಮಾಡಿಸ್ಕೊಬಿಟ್ರು. ಮಾಡಿಸಲ್ಲ ಅಂತ ಇದ್ರು, ಆದರೂ ಕೂಡ ಬುಂಡೆ ಮಾಡಿಸ್ತೀವಿ. ಇದು ಮಾದಪ್ಪನ ಬೆಟ್ಟದಲ್ಲಿ ಕೂಡ ಮಾಡಿಸಿದ್ವಿ. ಈಗ ಒಂದು 3 ತಿಂಗಳಾಗದ ಬೇಡ ಅಂತಿದ್ರು. ತಿರುಪತಿಲೂ ಕೂಡ ಇನ್ನೇನೋ ಹಳ್ಳಿಯ ಮೊಮ್ಮಕ್ಕಳು ಇವರು ಮಾಡಿದ್ಮೇಲೆ ಇವರು ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಇವರು ಕೂಡ ಬುಂಡೆ ಮಾಡಿಸ್ಬಿಟ್ಟು ಬುಂಡೆ ಪಾಸ್ಕೊಳ್ಳ ಮನೆ ಇರೋರೆಲ್ಲ. ಸರಿ, ಇವಾಗ ಎಲ್ಲ ದರ್ಶನಕ್ಕೆ ಹೋಗಿ ಬರೋಣ. ದುಡ್ಡೆಲ್ಲ ಬ್ಯಾಗಲ್ಲೆಲ್ಲ ಬೇಕು ತಗೊಳ್ಳೋಣ. ದುಡ್ಡು ಬೇಕಲ್ವಾ? ಇಟ್ಕೋಬೋದಲ್ಲ ದುಡ್ಡೆಲ್ಲ. ಹಾಂ, ಇಳಿರಿ.
ಬನ್ನಿ. ಮುಂದೆನೇ ಅಲ್ವಾ ಅಪ್ಪ ಇಲ್ಲ ಬೇಡ್ರಿ ಪುಟ್ಟ ಬಾ ಹಾಕಲ್ಲಿ ಬನ್ನಿ. ತೆಗಿ ಬಾರು. ಓನಾಯ್ತಮ್ಮ. ಅಯ್ಯೋ 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 ಫೋಟೋ ತೆಗಿದ್ ನಡೆಯೋ ಕೊಡ. ನಾನು ಕರ್ಕಂತೀನಿ ಫೋಟೋ ತಗೊಳ್ಬಿಟ್ಟು. ಮುಂದೆ ಬಪ್ಪ ಇಲ್ಲಿ ನಿಲ್ಸ್ಬಿಟ್ಟು ತೆಗಿತೀನಿ ಚೆನ್ನಾಗಿ. ನಮ್ಮಪ್ಪ ರೆಡಿ. ಅಪ್ಪ ಅಪ್ಪ ಅಲ್ಲೇ ಇರು. ಚೆನ್ನಾಗಿ ತೆಗಿ ಅಪ್ಪನ ಫೋಟೋ ನೋಡಿ. ಅಲ್ಲೇ ಇರಪ್ಪ. ಇಳ್ಬಿಡ ನೀನು ಇರಪ್ಪ. ಎಲ್ಲರೂ ಕೂಡ ಇಲ್ಲಿ ಬಸ್ ಬರುತ್ತೆ ದೇವಸ್ಥಾನದ ಹತ್ರ ಹೋಗೋಕೆ. ಹಾಗಾಗಿ ಎಲ್ಲರೂ ಇಲ್ಲಿ ಬಂದಿದ್ದೀವಿ. ಒಂದೊಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಹೋಗೋಣ ಅಂತ. ಚೆನ್ನಾಗಿದೆ ಈ ಜಾಗ, ತುಂಬಾ ಚೆನ್ನಾಗಿದೆ. ಈ ಪ್ಲೇಸ್ ಅಂದರೆ ಫೋಟೋ ತೆಗ್ಸೋ ಪ್ಲೇಸ್ ಅಂತಲೇ ಹೇಳ್ಬೇಕು. ಈ ಜಾಗನ ಆಗಿದೆ. ಇಲ್ಲಿ ಬಸ್ ಬರೋ ಅಷ್ಟರಲ್ಲಿ ಸ್ವಲ್ಪ ಫೋಟೋಗಳನ್ನ ತೆಗ್ಸ್ಕೊಬಿಡೋಣ. ಅಂದರೆ ನಾವು ಹೊರಗಡೆ ಬಂದಾಗ ಯಾರು ನಾವು ಒಂದು ಫೋಟೋಗಳು ಕರೆಕ್ಟಾಗಿ ತೊಗೊಳೋದೇ ಇಲ್ಲ. ಒಂದು ಮೆಮೊರಿಗೋಸ್ಕರ ಫೋಟೋಸ್ ಇರಲಿ. ಅಪ್ಪನೂ ಬಂದಿದ್ರಲ್ವ, ಮತ್ತು ಅಪ್ಪ ಹೊಸ ಮದುವೆ ಹುಡುಗ ಅಕ್ಕ ಎಲ್ಲ ಇದ್ರಲ್ಲ. ಹಂಗಾಗಿ ಎಲ್ಲ ಒಂದೊಂದು ಫೋಟೋನಾದರೂ ತೊಗೊಳ್ಳೋಣ. ಇಲ್ಲಿ ಈ ಜಾಗದಲ್ಲಿ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಫೋಟೋ ತೊಗೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಬಂದು ಈ ಜಾಗದಲ್ಲಿ ಕೂತ್ಕೊಂಡು ನಿಂತ್ಕೊಂಡೆಲ್ಲ ಒಂದಿಷ್ಟು ಫೋಟೋಗಳನ್ನ ತಗೊಂಡ್ವಿ. ಮತ್ತು ಅಪ್ಪನ ಜೊತೆ ಕೂಡ ನಾನು ಅಕ್ಕ ಎಲ್ಲ ಸೇರಿ ಒಂದಿಷ್ಟು ಫೋಟೋಗಳನ್ನ ತಗೊಂಡ್ವಿ. ಶೈಲಿ ಇದ್ಲಲ್ವ, ನಮಗೆ ನಾವೇ ತೊಗೊಂಡು ಕೊನೆಯಲ್ಲಿ ಮತ್ತೆ ಯಾರೋ ಬಂದು ನಮ್ಮ ಫುಲ್ ಫ್ಯಾಮಿಲಿ ಫೋಟೋ ಕೂಡ ತಗೊಟ್ರು. ಇವಾಗ ಮುಂದಕ್ಕೆ ಹೋಗೋಣ ಹೇಗಿರುತ್ತೆ ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ಎಲ್ಲರೂ ಫೋಟೋ ಎಲ್ಲ ತೆಗೆಸ್ಕೊಂಡಾಯಿತು. ಇವಾಗ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ನಾನು ಅಲ್ಲಿಂದ ಯಾವುದೇ ವೀಡಿಯೋ ಮಾಡಲಿಲ್ಲ, ಯಾಕೆ ನಾವು ಅಲ್ಲಿ ಹೋಗೋ ಬ್ಯುಸಿಲ್ಲ ಇದ್ವಿ. ಇಲ್ಲಿ ಹೋದ್ಮೇಲೆ ಶೈಲು, ಸುನಿ ಮತ್ತು ಬುಜ್ಜಿ, ಪಾಪು ಇವ್ರು 4 ಜನ ಒಂದು ಸೈಡು ಬೇರೆ. ಪಾಪು ಇರೋದ್ರಿಂದ ಮತ್ತು ಸುನಿಲ್ ಕಾರ್ಡ್ ಇರೋದ್ರಿಂದ ಆರಾಮಾಗಿ ಅವ್ರಿಗೆ ದರ್ಶನ ಏನೋ ಆಗೋಗುತ್ತೆ. ಇನ್ನು ಅಪ್ಪ, ನಾನು ಮತ್ತು ಅಕ್ಕನ ಸೊಸೆ ಮತ್ತು ಅಕ್ಕನ ಮಗ ಎಲ್ಲರೂ ಅವರು ಕೂಡ ನಾವು ಬೇರೆ ಸಪ್ರೇಟ್ ಹೋದ್ವಿ. ಅಲ್ಲೆಲ್ಲ ಹೋದ್ಮೇಲೆ ಏನಾಗೋಯ್ತು, ಸ್ವಲ್ಪ ಹಿಂದೆ ಆಗೋಯ್ತು. ಯಾಕಂದರೆ ಅಪ್ಪನಿಗೂ ಕಾಲು ನೋವು ಇರೋದ್ರಿಂದ, ನನಗೂ ಕಾಲು ನೋವು ಇರೋದ್ರಿಂದ ನಾವು ಸ್ವಲ್ಪ ಹಿಂದೆ ಆದವು. ಅಕ್ಕ ಅವರೆಲ್ಲ ಮುಂದೆ ಆದರು. ಅಲ್ಲಿ ನಾವು ಹೋಗಿ ನಡ್ಕೊಂಡು ಧರ್ಮ ದರ್ಶನ ಅಂದರೆ ನಡ್ಕೊಂಡು ಅಪ್ಪ ಬೆಳಗ್ಗೆಯಿಂದ ಸಂಜೆವರೆಗೂ ನಡ್ಕೊಂಡು ಹೋಗ್ಬೇಕು. ಮತ್ತು ಚೇಂಜ್ ಮಾಡಿಬಿಟ್ಟಿದ್ದಾರೆ ಇವಾಗ. ಮೊದಲು ಹೋದ ತಕ್ಷಣ ನಡ್ಕೊಂಡು ಹೋದ ತಕ್ಷಣ ಮುಂದೆ ಹೋದ ತಕ್ಷಣ ನಮಗೆ ದರ್ಶನ ಎಷ್ಟೊತ್ತಿಗೆ ಅಂತ ಚೀಟಿ ಕೊಡ್ತಾಯಿದ್ರು. ಇವಾಗ ಆ ಥರ ಸ್ಟಾಪ್ ಮಾಡಿ ಏನು ಮಾಡಿದರೆ ಹೋದವರೆಲ್ಲರೂ ಒಂದು ಜಾಗ ಇರಿಸ್ತಾರೆ. ಆ ಜಾಗದಲ್ಲಿ ಹೆಚ್ಚು ಕಡಿಮೆ ಅಂದರೆ ಮಧ್ಯಾಹ್ನ ನಾವು ಬೆಳಗ್ಗೆ ಬಿಟ್ಟು ಒಂದು 8 ಗಂಟೆಗೆ ಬಿಟ್ಟವರು 1 ಗಂಟೆಗೆ ನಡ್ಕೊಂಡೋಗಿ ಆ ಜಾಗ ತಲುಪಿದ ಮೇಲೆ ನಮ್ಗೆ 1 ಗಂಟೆಗೆ ಆ ಜಾಗದಲ್ಲಿ ಇರಿಸ್ತವರು. ಒಂದು ಇಲ್ಲಿ ದೊಡ್ಡ ಚೌಲ್ಟ್ರಿಗಳ ಥರ ಇರುತ್ತೆ, ಅಲ್ಲಿ ಇರಿಸ್ತವರು. ಸಂಜೆ 9 ಗಂಟೆಗೆ ನಮ್ಗೆ ಆ ಜಾಗದಿಂದ ಬಿಟ್ಟರು. ಅದೇ ನಾವಿರೋ ಜಾಗಕ್ಕೆ ಅಲ್ಲಿಗೆ ಹಾಲು ಮತ್ತು ಉಪ್ಪಿಟ್ಟು ಈ ಥರ ಎಲ್ಲ ಬರ್ತಾಯಿರುತ್ತೆ. ಹಾಗಾಗಿ ನಾವು ಅದನ್ನೆಲ್ಲ ಇದ್ಕೊಂಡು ನಾವು ಮತ್ತೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ನಾಳೆ ನೈಟು 9 ಗಂಟೆವರೆಗೂ ಟೈಮ್ ಇದೆ, ಅದರಲ್ಲಿ ಯಾವಾಗ ಬೇಕಾದರೂ ಇರ್ಬೋದು ಅಂಥೇಳಿ. ಅಷ್ಟೆಲ್ಲ ಅಕ್ಕವರೆಲ್ಲ ಮುಂದೆ ಚೀಟಿ ತೊಗೊಂಡವ್ರು ಮುಂದೆ ಹೊರಟೋಗಿದ್ರು. ಮತ್ತು ನಾನು ಅಪ್ಪ ಮತ್ತು ನಾವು ಹಿಂದೆ ಅದು ನಮ್ಮ ಮನೆಯವರು ಎಲ್ಲ ನಾವು ಹಿಂದೆ ಅದು. ಆಮೇಲೆ ಅಲ್ಲಿಂದ ಹೋಗಿ ವೆಯ್ಟ್ ಮಾಡಿ ಅಕ್ಕ ಅವರೆಲ್ಲ ಅವರೊಂದು ಸೈಡು ನಾವೊಂದು ಸೈಡು, ಅದೇ ಒಂದು ಬೇಜಾರಾಗೋಯ್ತು ನಮಗೆ. ಆಮೇಲೆ ಅಪ್ಪನ ನಮ್ಮ ಮನೆಯವರು ಎಲ್ರಿಗೂ ಅವ್ರಿಗೆ ಮಾತ್ರೆ ಕೊಡಬೇಕು ಅಂತ ನಾನು ಹೊರಗಡೆ ಚೀಟಿ ಎಲ್ಲ ಅಲ್ಲಿ ಮತ್ತು ರೂಮಿಂದ ಹೊರಗಡೆ ಕರ್ಕೊಂಡು ಬಂದು ಅವ್ರು ತಿಂಡಿ ಎಲ್ಲ ಮಾಡಿಸ್ಕೊಂಡು ಬೇರೆ ಸಪ್ರೇಟು ಮಾತ್ರೆ ಎಲ್ಲ ಕುಡಿಸ್ಕೊಂಡು ಕರ್ಕೊಂಡು ಹೋದ್ವಿ. ನಮಗೆ ಬೆಳಗ್ಗೆ ಒಂದು 10 ಗಂಟೆ ಅಷ್ಟರಲ್ಲಿ ನಮಗೆ ಅಲ್ಲಿ ದರ್ಶನ ಆಯಿತು. ಖುಷಿಯಾಯಿತು. ನೈಟ್ 9 ಗಂಟೆವರೆಗೂ ಅಂತ ಕೊಟ್ಟಿದ್ರು. ಬೆಳಗ್ಗೆ ಒಂದು 10 ಗಂಟೆಗೇ ದರ್ಶನ ಅಲ್ಲ, ಅಲ್ಲಿಂದ ಬಿಟ್ಟರು. ಮಧ್ಯಾಹ್ನ 1 ಗಂಟೆ ಒಳಗಡೆ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತು ಊಟಕ್ಕೆ ಅಂತೇಳಿ ಬಂದ್ವಿ. ಇಲ್ಲಿ ಒಳ್ಳೆ ಊಟ ಸಿಗೋದು ಅಂದರೆ ನಾವಿರೋ ಜಾಗಕ್ಕೆಲ್ಲ ಉಪ್ಪಿಟ್ಟು, ಕಿಚಡಿ, ಹಾಲು ಈ ರೀತಿ ಬರ್ತಾ ಇರುತ್ತೆ. ನಾವು ದೇವಸ್ಥಾನದ ಊಟ ಬೇಕು ಅಂದರೆ ಅಲ್ಲಿ ಬೇರೆ ಕಡೆ ಇದೆ, ಅಲ್ಲಿಗೆ ಹೋಗಿ ದರ್ಶನ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಮುಗಿಸ್ಕೊಂಡು ಬಂದ್ವಿ. ನನ್ನ ಕೈಲಿ ಮೊಬೈಲ್ ಇಲ್ಲದ ಕಾರಣ ಯಾವುದೇ ವೀಡಿಯೋ ಮತ್ತು ತುಂಬ ಸುಸ್ತಾಗಿದೆ, ಕಾಲು ನೋವಿರೋದ್ರಿಂದ ನಾನು ಯಾವುದೇ ವೀಡಿಯೋನ ಮುಂದಕ್ಕೆ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವುದೇ ವೀಡಿಯೋನ ನಾನು ಎಡಿಟ್ ಮಾಡಿಲ್ಲ, ಹಾಗೆ ಹಾಕ್ತಿದ್ದೀನಿ. ಓಕೆ ಬಾಯ್, ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ.